ಎಲ್ರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ನಂದು ವೆಡ್ನೆಸ್ಡೇ ಬ್ಲಾಗ್ ಇದು. ಮತ್ತು ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡಬೇಕು ಆಫ್ಟರ್ 3 ಇಯರ್ಸ್ ಆದಮೇಲೆ ಮಕ್ಕಳಿಗೆ ನಾವು ಸ್ಟಾರ್ಟಿಂಗಲ್ಲಿ ಏನಿಂದ ನಾವು ಹೇಳ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಇಂಟ್ರೆಸ್ಟ್ ಬರ್ಸ್ಬೇಕು ಟೀಚಿಂಗಲ್ಲಿ ಅನ್ನೋದ್ರ ಬಗ್ಗೆ ನಾನು ಟಿಪ್ಸ್ನ ಕೊಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಒಂದು ಮಾಡ್ತಿದ್ಯಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಒಂದು 7 to 8 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಕ್ಕಳು ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ಓದೋದಕ್ಕೆ. ಮತ್ತು ಅವರೇ ಕೇಳ್ತಾರೆ ಏನು ಕಲಿಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ತಲೆಗೆ ಅಗಸೆ ಬೀಜನ ಬೇಯಿಸ್ಬಿಟ್ಟು ಅದರಲ್ಲಿ ಜೆಲ್ ಬರುತ್ತಲ್ಲ ಅದನ್ನ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು 1 ಸ್ಪೂನ್ ಅಗಸೆ ಬೀಜ ಹಾಕ್ಬಿಟ್ಟು, ಅಂದರೆ ಇದು ಒಂದು ಲೋಟ ಆಗೋಷ್ಟು ನೀರು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ ಹೈ ಫ್ಲೇಮಲ್ಲಿ ಇರಬೇಕು. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನ ಮೀಡಿಯಮಾಗಿ ಕುದಿಸ್ತಾ ಇರಬೇಕು. ನಾನು ಅಷ್ಟರಲ್ಲಿ ಬೆಂಡೆಕಾಯಿ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ. ಇದು ಬೆಂಡೆಕಾಯಿ ಪಲ್ಯ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ. ಅದರಲ್ಲೂ ನೀವು ಇವಾಗ ಹೇಳ್ಕೊಡ್ತಾ ಇದ್ದೀರಾ, ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಓದ್ಕೋತಾ ಇದ್ದಾರೆ ಅಂತ ಎಕ್ಸಾಮ್ ಟೈಮಲ್ಲಿ ಏನಾದರೂ ಅಂತ ಅಂದ್ರೂ ಕೂಡ ನೀವು ಬೆಂಡೆಕಾಯಿ ಪಲ್ಯನ ಮಾಡಿಕೊಟ್ರೆ ಮೈಂಡು ತುಂಬ ಚುರುಕಾಗಿ ಹೋಗುತ್ತೆ. ಮತ್ತು ಆಟೋಮೆಟಿಕ್ಕಾಗಿ ಅವರು ಏನೇ ಆಗಲಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ ಇದರಿಂದ. ಅದಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಒಣಗಿದ ಮೆಣಸಿನ್ಕಾಯಿ, ಸಾಸಿವೆ ಅದನ್ನೆಲ್ಲ ಎಣ್ಣೆಗೆ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಬೆಂಡೆಕಾಯಿ ಹುರಿದಿರೋ ಅಂಥ ಬೆಂಡೆಕಾಯಿನ ಹಾಕ್ಕೊಂಡು, ನಿಮಗೆ ಯಾವ್ಯಾವ ಮಸಾಲೆ ಪೌಡರ್ ಬೇಕು, ಗರಂ ಮಸಾಲ, ಚಿಲ್ಲಿ ಪೌಡರ್, ಅರಿಶಿನ ಪುಡಿನ ನಾನು ಯೂಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದಿಷ್ಟು ಜೆಲ್ ಥರ ಆದರೆ ಸಾಕು. ಇದನ್ನ ಆಫ್ ಮಾಡಿಬಿಟ್ಟು ಆವಾಗಲೇ ನಾವು ಸೋಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಗಟ್ಟಿ ಆದಮೇಲೆ ನಾವು ಸೋಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇದು ಆರಿದ್ಮೇಲೆ ನಾವು ತಲೆಗೆ ಅಪ್ಲೈ ಮಾಡಿ ಇಲ್ಲ 1 hour 2 hour ಬಿಟ್ಟು ನಾವು ಸ್ನಾನ ಮಾಡಿಕೊಂಡ್ರೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ. ಆಮೇಲೆ ಆವಾಗಲೇ ಹಿಟ್ಟು ಕಲಸಿಟ್ಟಿದ್ದರಿಂದ ಚಪಾತಿ ಹಿಟ್ಟು ಫುಲ್ ನೆಂದಿದೆ. ಇವಾಗ ಅದನ್ನ ಲಟ್ಟಿಸ್ಬಿಟ್ಟು ಚಪಾತಿನ ನಾನು ಮಾಡ್ಕೋತಾ ಇದ್ದೀನಿ. ಇದು ಬೆಂಡೆಕಾಯಿಂದ ಸುಮಾರು ಪ್ರಯೋಜನಗಳಿವೆ. ಇದು ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಬೇಗ ಡೈಜೆಷನ್ ಆಗುತ್ತೆ ಇದರಿಂದ. ಮತ್ತು ಮಕ್ಳಿಗಂತೂ ತುಂಬ ಹೆಲ್ಪ್ಫುಲ್ ಇದೆ ಇದರಿಂದ. ಇದೆಲ್ಲ ಆದಮೇಲೆ ಮಕ್ಕಳಿಗೆ ಫಸ್ಟ್ ಟಿಪ್ ಏನಪ್ಪ ಅಂದರೆ, ಮೊದಲಿಗೆ ನಾವು ಪೇಪರು ಮತ್ತು ಪೆನ್ನ ಕೊಡಬೇಕು. ಪೆನ್ ಆರ್ ಪೆನ್ಸಿಲ್ ಏನಾದರೂ ನಾವು ಪ್ರೊವೈಡ್ ಮಾಡಬೇಕು. ಇದರಿಂದ ಅವ್ರು ಆಟೋಮೆಟಿಕ್ಕಾಗಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಏನೋ ಹೊಸ್ದಾಗಿದೆ, ಆಮೇಲೆ ಅವ್ರು ಏನು ಬೇಕಾದರೂ ಬರಿಬೋದು, ಏನು ಬೇಕಾದ್ರೂ ಮಾಡಲಿ, ಅವ್ರು ಹೆಂಗಾರು ಬೇಕಾದ್ರೆ ಗೀಚ್ಬೋದು. ಅದನ್ನ ಫಸ್ಟ್ ಸ್ಟೆಪ್ಪು ನಾವು ಫಾಲೋ ಮಾಡಬೇಕು. ನೆಕ್ಸ್ಟು ಲುಕ್ ಟು ಲರ್ನ್. ಅವರು ನೋಡ್ತಾ ಕಲಿಬೇಕು ಫಸ್ಟು. ನಿಮ್ಮ ಮನೇಲಿ ಚಾರ್ಟ್ಗಳಾಕಿ ಮತ್ತು ನೀವೇ ಓನಾಗಿ ಬರೆದು ಅವ್ರಿಗೆ ತೋರಿಸ್ತಾ ಇರಿ. ಮತ್ತು ಸ್ಲೇಟ್ಗಳಾಗಲಿ ಬುಕ್ಸ್ಗಳಲ್ಲಿ ತೋರಿಸ್ತಾ ಇರಿ ಅವ್ರಿಗೆ ಆವಾಗಲೇ ಹೇಳ್ಬಿಡ್ಬೇಕು, ಅವ್ರು ಯಾವಾಗಲೇ ಕಲ್ತ್ಕೋಬೇಕು ಅಂತಲ್ಲ, ಅದನ್ನ ನೋಡಿ ಕಲ್ತ್ಕೋತಾರೆ ಅವರು. ಆಮೇಲೆ ಕಲರ್ಫುಲ್ ಟಾಯ್ಸ್, ಅವ್ರಿಗೆ ಯೂಸ್ ಆಗೋಂಥ ಟಾಯ್ಸ್ ತಂದು ಕೊಡಿ. ಇದರಿಂದ ಕಲರ್ಗಳನ್ನ ಅವರು ಕಲ್ತ್ಕೋತಾರೆ ಬೇಗ. ಮತ್ತು ಅವರು ಬೇಗ ಐಡೆಂಟಿಫೈ ಮಾಡ್ತಾರೆ. ಡೈಲಿ ನೋಡ್ತಾ ಇದ್ದು ಅವರು ಆಟ ಸಾಮಾನಲ್ಲಿ ಅವರು ನೋಡ್ತಾ ಇದ್ದಷ್ಟು ಕಲರ್ ಕಲ್ತ್ಕೋತಾರೆ. ಮತ್ತು ಸೌಂಡಿಂಗಲ್ಲಿ ಅಬ್ಸರ್ವ್ ಮಾಡಿ ಅವ್ರು ಕಲ್ತ್ಕೋತಾರೆ. ಇದಾದಮೇಲೆ ಮತ್ತು ಡ್ರಾಯಿಂಗ್ ಮತ್ತು ಪೇಂಟಿಂಗು ಮೇಯ್ನ್ ಮಕ್ಕಳಿಗೆ ತುಂಬ ಇಷ್ಟ ಆಗೋದಂದರೆ ಡ್ರಾಯಿಂಗ್. ಕಲರ್ಫುಲ್ಲಾಗಿ ಅವ್ರಿಗೆ ಏನಾದ್ರು ಬಿಡಿಸೋದೇ ಆಗಲಿ, ಕಲರ್ಫುಲ್ಲಾಗಿ ಅವ್ರು ಸ್ಕೆಚ್ ಮಾಡಿ ಅವ್ರಿಗೆ ತೋರಿಸಿದ್ರೆ ಬೇಗ ಅವ್ರು ಅರ್ಥ ಮಾಡ್ಕೋತಾರೆ, ಬೇಗ ನೆನ್ಪಿಟ್ಕೋತಾರೆ ಅವರು. ಈ ಥರ ಕಲರ್ ಬಾಕ್ಸು ಪೇಂಟಿಂಗ್ ಎಲ್ಲ ತಂದು ಕೊಡಿ ಅವರಿಗೆ. ಅವರು ಸ್ಟಾರ್ಟಿಂಗಲ್ಲಿ ಅವ್ರು ಏನಾದರೂ ಗೀಚ್ಲಿ ಅಂದರೆ ಅವರು ಬೆರಳಲ್ಲಿ ಅದನ್ನ ಇಟ್ಕೋತಾ ಇದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು ಮೇಯ್ನು. ಆಮೇಲೆ ಈ ಥರ ಡ್ರಾಯಿಂಗ್ ಮಾಡಿ ಅವರು ಕಲರ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೋತಾರೆ ಬೇಗ. ಮತ್ತು ಟಾಕ್ ಟು ಇಂಟ್ರ್ಯಾಕ್ಟ್. ಮಗುಗೆ ಇಂಟ್ರ್ಯಾಕ್ಟ್ ಮಾಡಿಸ್ಬೇಕು ನೀವು, ಮಾತಾಡಿ ಅವ್ರನ್ನ ಡಿಫ್ರೆಂಟ್ ವೇಲೆ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿ ನೀವೇ ಓನಾಗಿ. ಫಾರ್ ಎಕ್ಸಾಂಪಲ್ ಈ ಥರ ನೋಡಿ, 12 ಕೊಡಿ, ಎಲ್ಲ ಕೊಡಿ. ಎಕ್ಸಾಂಪಲ್ ಕೊಟ್ಕೊಂಡು ಅವ್ರಿಗೆ ಇಷ್ಟವಾದ ರೀತಿ ಅವರು ಯೂಸ್ ಮಾಡೋವಂಥ ವಸ್ತುಗಳನ್ನೇ
ನಾವು ಬಾಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅದು ಬಂದುಬಿಡುತ್ತೆ ತಲೆಯಲ್ಲಿ ಮತ್ತು ಮನಸ್ಸಲ್ಲಿ ಅವ್ರು ಇಟ್ಕೋತಾರೆ, ನೆನಪಿಟ್ಕೋತಾರೆ. ಮತ್ತು ರಿಪಿಟೇಷನ್ ಮಾಡ್ತಾ ಇರಬೇಕು ಫ್ರೀ ಟೈಮಲ್ಲಿ ನಾವು. ಮತ್ತು ಫ್ರೀ ಟೈಮಲ್ಲಿ ನಾವು ರಿಪಿಟೇಷನ್ ಮಾಡಿಸ್ತಾ ಇರಬೇಕು. ಇವಾಗ ಅವರು ಆಟ ಆಡೋವಾಗಲಿ ಇಲ್ಲ ಮಲಗಿಸೋವೇ ಆಗಲಿ ಊಟ ಮಾಡಿಸೋಗ್ಲೇ ಆಗಲಿ ನಮ್ಮ ಕೈಗೆ ಯಾವಾಗ ಸಿಗ್ತಾರೋ ಅವರು ಆವಾಗ ನಾವು ಅದನ್ನ ರಿಪಿಟೇಷನ್ ಮಾಡ್ತಾ ಇದ್ರೆ ಅವ್ರಿಗೆ ಅವರು ಮೈಂಡಲ್ಲಿ ಇಟ್ಕೋತಾರೆ. ಆವಂದ್ರೆ ಸಿಂಹ ಅಂದರೆ, ಹುಲಿ ಅಂದರೆ ಕನ್ಸಿಸ್ಟೆಂಟಾಗಿ ನಾವು ಡೈಲಿ ಅವ್ರಿಗೆ ಹೇಳ್ಕೊಡ್ತಾ ಇರಬೇಕು. ನಾವು ಅದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಅವರು ಮರ್ತೋಗ್ಬಿಡ್ತಾರೆ ಮಕ್ಕಳು. ಅವ್ರಿಗೆ ಈ ಟೈಮಲ್ಲಿ ಆಟ ಆಡೋದು ಒಂದೇ ಅವ್ರಿಗೆ ತಲೆಯಲ್ಲಿ ಇರುತ್ತೆ, ಸರಿಯಾಗಿ ಊಟನೂ ಮಾಡಲ್ಲ, ತಿಂಡಿನೂ ಮಾಡಲ್ಲ. ಅದರಿಂದ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ಅವ್ರಿಗೆ ಇಷ್ಟ ಆಗೋ ರೀತಿಲಿ ನಾವು ಹೇಳ್ಕೊಡ್ಬೇಕು. ಆಮೇಲೆ ಜಾಸ್ತಿ ಟಾರ್ಚರು ಕೂಡ ಕೊಡಬಾರ್ದು ಅವ್ರಿಗೆ. ಆವಾಗ ಅವ್ರಿಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಅವ್ರು ಎಷ್ಟು ಇಂಟ್ರೆಸ್ಟಿಂದ ಕಲಿತಾರೋ ಅಷ್ಟೇ ಹೇಳ್ಕೊಡಿ ಡೈಲಿ. ನೀವು ಇಷ್ಟು ಓದ್ಬಿಡ್ಬೇಕು ಅಷ್ಟು ಓದ್ಬಿಡ್ಬೇಕು ಅಂತ ಪ್ರೆಷರ್ ಅಂತೂ ಹಾಕೋಕೆ ಹೋಗ್ಬಿಡಿ. ಅವ್ರು ಎಷ್ಟು ಇಷ್ಟಪಟ್ಟು ಕಲಿತಾರೋ ಅಷ್ಟನ್ನೇ ಹೇಳ್ಕೊಡಿ ನೀವು. ಆವಾಗ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ. ಅವರೇ ಕರಿಬೇಕು ನಿಮ್ಮನ್ನ ಹೇಳ್ಕೊಡು ಬನ್ನಿ, ನಾವು ಹಿಂಗಿದೆ ಅಂದ್ರೇನು ಅದೇ ಅಂದ್ರೇನು ಅಂತ. ಮತ್ತು ಒರಿಜಿನಲ್ ಆಗಿರೋ ತೋರಿಸಿ. ಇವಾಗ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಮನೇಲೇ ನೀವು ಯೂಸ್ ಮಾಡೋ ಅಂಥದ್ದೇನೆ. ಸೊ ಅದರಿಂದ ಅವ್ರು ಬೇಗ ಕಲಿತಾರೆ. ಮತ್ತು ಬುಕ್ಸಲ್ಲಿ ನೀವು ತೋರಿಸಿ ಒರಿಜಿನಲ್ ಆಗಿರೋ ತೋರಿಸಿ ಎರಡೂ ಕಂಪೇರ್ ಮಾಡಿ ಅವ್ರಿಗೆ ಹೇಳ್ಕೊಟ್ರೆ ಅದ್ರ ಕಲರ್ ಐಡೆಂಟಿಫೈ ಮಾಡ್ತಾರೆ, ಅದ್ರ ಯಾವ ವಸ್ತು ಯಾವ ಫ್ರೂಟ್ ವೆಜಿಟೇಬಲ್ ಅಂತ ಐಡೆಂಟಿಫೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇದು A ಫಾರ್ ಆ್ಯಪಲ್ ಬಿಡಿಸಿದ್ವಿ ಅಲ್ವಾ, ಇವಾಗ ಡನ್, ಆ್ಯಪಲ್ ಡನ್ನು ಆಯಿತಾ. ಯಾವುದಿದೆ ಚರು? B ಫಾರ್ ಏನಿದೆ? B ಫಾರ್ ಬಾಲ್ ಇದೆ. ಏನಿದೆ? B ಫಾರ್ ಬಾಲ್. ಬಾಲ್ 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 ಇದೆ ಅಲ್ವಾ. ಇವಾಗ ಬಾಲ್ ಬಿಡಿಸೋಣ. ಓಕೆ, ಮಾಡಿ ಇದಾಯಿತು ಅಲ್ವಾ. ಇವಾಗ ಇಲ್ಲಿ ಯಾವ್ಯಾವ ಕಲರ್ ಇದೆ ಬಾಲು? ಇದು ಯಾವ ಕಲರ್ ಚಿನಿ? ರೆಡ್. ರೆಡ್. ಇವಾಗ ರೆಡ್ ಕಲರ್ ಕೊಡ್ತೀರಾ ನೀವು ನನಗೆ? ಏನು ಡ್ರಾ ಮಾಡಿದ್ದೀವಿ? ಆಪಲ್ ಡ್ರಾ ಮಾಡಿರ್ತೀವಿ. B ಫಾರ್ ಡ್ರಾ ಮಾಡಿದ್ದೇವೆ. ಈ ಥರ ಮೊದಲಿಗೆ ನಾವು ಡ್ರಾಯಿಂಗ್ ಮಾಡಿ ಅವ್ರಿಗೆ ಹೇಳ್ಕೊಡೋದ್ರಿಂದ ಅವ್ರಿಗೆ ಅರ್ಥ ಆಗುತ್ತೆ. ನಾವು ಡ್ರಾ ಮಾಡಿ ಹೇಳ್ಕೊಡ್ಬೇಕು. ನಾನು ಹಂಗೆ ಮಾಡ್ತಾಯಿದ್ದೀನಿ. ಮೊದಲು ನನ್ನ ಮಗಳು ಫಸ್ಟು ಪೆನ್ ತೊಗೊಂಡು ಗೀಚಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಾದಮೇಲೆ ನಾನೇ ಡ್ರಾಯಿಂಗ್ ಬಿಡಿಸಿ ಯಾವುದೇನು ಅಂತ ಹೇಳ್ಕೊಡ್ತಾಯಿದ್ದೆ. ಇನ್ನು ಅದಾದಮೇಲೆ ನೆಕ್ಸ್ಟು ಎಕ್ಸಾಂಪಲ್ ಡೈಲಿ ಯೂಸಸ್ ಅವ್ರ ಆಟ ಸಾಮಾನ್ಯ ಆಗಲಿಲ್ಲ ನಾವು ಬಳಸೋವಂಥ ವಸ್ತುಗಳನ್ನೇ ತೋರಿಸಿ ನಾವು ಅವ್ರಿಗೆ ಎಕ್ಸಾಂಪಲ್ನ ಕೊಡಬೇಕು. ಅವ್ರಿಗೆ ಅರ್ಥ ಮಾಡಿಸ್ಬೇಕು ಯಾವ ರೀತಿ ಅಂತ ನೋಡಿ. ಸ್ಲೀಪಿಂಗ್ ಲೈನ್ ಹಿಂಗೆ ಆಯಿತಾ. ಸ್ಟ್ಯಾಂಡಿಂಗ್ ಲೈನ್ ಹೇಳು. ಜಾಣ ಮರಿ. ಸ್ಲೀಪಿಂಗ್ ಲೈನ್. ಇವಾಗ ಇದು ಯಾವ ಲೈನ್ ಚರ್? ಇದು ಇಲ್ಲ ಐತಲ್ಲ, ಇದು ಯಾವ ಲೈನ್? ಇದು ಜೋರಾಗಿ ಹೇಳು. ಇದು ಯಾವ ಲೈನು? ಈ ಥರ ಮಾಡಿದ್ರೆ ಅವ್ರಿಗೆ ಬೇಗ ಅರ್ಥ ಆಗುತ್ತೆ. ಮತ್ತು ನೆಕ್ಸ್ಟು ಲ್ಯಾಂಗ್ವೇಜ್ನ ಮೀನಿಂಗ್ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಅದು ಯಾವ ರೀತಿ ಅಂತ ನೋಡಿ. ವಾಟ್ಸ್ ಯುವರ್ ಮದರ್ ನೇಮ್? ಮಮ್ಮಿ ನೇಮ್. ವಾಟ್ಸ್ ಯುವರ್ ಗ್ರ್ಯಾಂಡ್ ಫಾದರ್ ನೇಮ್? ಯಾವ ರೀತಿ ಅರ್ಥ ಮಾಡಿಸೋದಂದರೆ ಅವ್ಳಿಗೀಗ ಫಾದರ್ ಅಂದರೆ ಗೊತ್ತಿಲ್ಲ, ಪಪ್ಪ ಅಂದರೆ ಗೊತ್ತು ಅವಳಿಗೆ. ಆ ರೀತಿ ಅವಳಿಗೆ ಪಪ್ಪ ಅಂದ್ರೇ ಫಾದರು ಅಂತ ನಾವು ಅವಳಿಗೆ ಹೇಳ್ಕೊಡ್ಬೇಕು, ಅವಳಿಗೆ ಅರ್ಥ ಮಾಡಿಸ್ಬೇಕು. ನಾವು ಮನೇಲಿ ಫಾಲೋ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ನಾವು ಹೊಸ್ದಾಗಿ ಕಲಿಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಇದಷ್ಟೇ ಅಲ್ದೇ ಇವಾಗ ಆಬ್ಸಲ್ಯೂಟ್ಲಿ ಎಲ್ಲರೂ ಮಕ್ಳಿಗೆ ಫೋನ್ ಕೊಡ್ತೀವಿ, ಅಥವಾ ಮಕ್ಕಳೇ ಫೋನು ಯೂಸ್ ಮಾಡ್ತಾರೆ. ನಾವು ಎಷ್ಟೊಂದು ಸರಿ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡು ಒಂದೊಂದು ಟೈಮಲ್ಲಿ ಅದು ಮಿಸ್ ಆಗೇ ಆಗುತ್ತೆ. ಅದು ಆ ಟೈಮಲ್ಲಿ ನೀವೇನು ಮಾಡಿ, ಬೇರೆದು ಯಾವುದ್ಯಾವುದೋ ಅನ್ನೆಸರಿ ಇದೆಲ್ಲ ಥಿಂಗ್ಸ್ನೆಲ್ಲ ಹಾಕೊಡೋದು ಬೇಡ. ಮಕ್ಳಿಗೆ ಈ ರೀತಿ ಯೂಸ್ ಆಗೋವಂಥದ್ದು ABCD ಆಗ್ಬೋದು, ರೈಮ್ಸ್ ಆಗ್ಬೋದು, 1 2 3 ಆಗ್ಬೋದು, ಆ ಥರದ ಪ್ರೋಗ್ರಾಮ್ಗಳು ಮಾತ್ರ ಅವ್ರಿಗೆ ತೋರಿಸಿ. ಮತ್ತು ಇವಾಗ TV ಅಂತೂ ಎಲ್ಲರ ಮನೇಲಿ ನೋಡ್ತೀವಿ. ಇವಾಗ ಮಕ್ಕಳು ಕೂಡ ನೋಡ್ತಾರೆ. ಆ ಟೈಮಲ್ಲಿ ನೀವೇ ಓನಾಗಿ ಅವ್ರಿಗೆ ಯಾವ್ಯಾವುದು ಪ್ರೋಗ್ರಾಮ್ಗಳು ಯೂಸ್ ಆಗುತ್ತೆ ಮುಂದಕ್ಕೆ ಅಂಥ ಪ್ರೋಗ್ರಾಮ್ಗಳನ್ನ ಡೌನ್ಲೋಡ್ ಮಾಡಿ ನೀವು TVಯಲ್ಲಿ ಅವ್ರಿಗೆ ಪ್ಲೇ ಮಾಡಿ. ಆವಾಗ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಮತ್ತು ರಿವಿಷನ್ ಆಗುತ್ತೆ ಅವ್ರ ಮೈಂಡ್ಗೆ. ಇದನ್ನು ಅವ್ರಿಗೆ ನೆನಪಾಗುತ್ತೆ, ಇದು ಕಲ್ತಿದ್ವಲ್ಲ ನಾವು, ಕಲಿಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಇದೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಮಕ್ಕಳಿಗೆ ನೀವೇ 50% ಅಂತ ಹೇಳ್ಕೊಡ್ಬೋದು ಮನೇಲೇ. ಅದು ಫ್ರೀ ಸ್ಕೂಲ್ಗೆಲ್ಲ ಹಾಕಿದ್ರು ಕೂಡ ಅವರು ಇದೇ ಟೀಚೇ ಮಾಡೋ ಅಂಥದ್ದು. ನಾವು 50% ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರು ಸ್ಕೂಲ್ಗೆ ಹೋದಾಗ ಭಯ ಆಗಲ್ಲ ಅವ್ರಿಗೊಂದು ಧೈರ್ಯ ಇರುತ್ತೆ. ನಾವು ಎಲ್ಲ ಕಲ್ತಿದ್ದೀವಿ, ನಮಗಿದು ಬರುತ್ತೆ, ಮೊದಲೇ ನಮಗೆ ಫಸ್ಟೇ ಇದೆಲ್ಲ ನಮ್ಗೆ ಗೊತ್ತು ಅನ್ನೋದು ಅವ್ರ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಮತ್ತು ಮುಂದಕ್ಕೆ ಅವರು
ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಆ ಟೈಮಲ್ಲಿ. ನಾವು ಇವಾಗಿಂದಲೇ ಮಕ್ಳಿಗೆ ನಾವಾಗೇ ಪ್ರಾಕ್ಟೀಸ್ ಮಾಡಿಸೋದನ್ನ ನಾವು ಬಿಟ್ಬಿಟ್ವಿ ಅಂತಂದರೆ ಅವ್ರಿಗೆ ಸಡನ್ನಾಗಿ ನಾವು ಸ್ಕೂಲ್ಗೆ ಆಗಲಿ ಯಾವುದೇ ಫ್ರೀ ನರ್ಸರಿಗೆ ಆಗಲಿ ಇಲ್ಲ ಇನ್ನೇನಕ್ಕಾದ್ರೂ ನಾವು ಸೇರಿಸಿದ್ರೆ ಕ್ಲಾಸ್ಗಳಿಗೆ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಬರಲ್ಲ. ಮೊದಲೇ ಅವ್ರಿಗೆ ಭಯ ಇರುತ್ತೆ ಮನೆ ಬಿಟ್ಟು ಆಚೆ ಹೋದಾಗ, ಮಕ್ಕಳಿಗೆ ಹೊಸಬ್ರನ್ನೆಲ್ಲ ನೋಡಿದಾಗ. ಅದರಲ್ಲೂ ಇದೆಲ್ಲ ಹೊಸ ವಿಷಯ ಕಲಿಬೇಕು ಅಂದರೆ ಸ್ವಲ್ಪ ನರ್ವಸ್ ಆಗುತ್ತೆ, ಹಠ ಮಾಡ್ತಾರೆ, ಮತ್ತು ನಿಮಗೂ ಎಲ್ಲ ಕಷ್ಟ ಆಗುತ್ತೆ. ಅದರಿಂದ ಈ ಟಿಪ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.